ಇನ್ನು ರಾಯಚೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. ಅದನ್ನು ನೋಡ್ತಾ ಹೋಗೋಣ. ಕಳೆದ 2 ದಿನಗಳಲ್ಲೇ ಗಮನಿಸಿದ್ರೆ ಒಟ್ಟು 3 ಕಡೆ ಹಸುಗಳ ವಿರುದ್ಧ ಪೈಶಾಚಿಕ ಕೃತ್ಯವನ್ನು ಅಂದರೆ ಒಂದು ರೀತಿ ವಿಕೃತಿ ಮರೆಯುವಂತಹ ಘಟನೆಗಳಾಗ್ತಾ ಇದೆ. ಇದರ ನಡುವೆ ಗೋರಕ್ಷಣೆ ಮಾಡ್ತೀವಿ ಅಂತ ಹೋದವರ ವಿರುದ್ಧವೇ ಕೇಸ್ಗಳನ್ನು ಹಾಕೋದು ಅಥವಾ ಅವ್ರನ್ನ ಈ ರೀತಿ ಕಂಬ ಕಟ್ಟು ಹಾಕಿ ಹೊಡಿಯೋದು ಎಲ್ಲಿಗೆ ಸಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಮೇಲೆ ಪದೇ ಪದೇ ಒಂದು ಆರೋಪ ಕೇಳಿ ಬರ್ತಾ ಇರೋದು, ಒಂದು ಧರ್ಮದ ಪರವಾಗಿ ಇನ್ನು ಎಲ್ಲಿ ತನಕ ನಿಂತ್ಕೊಳ್ತೀರಿ, ಇನ್ನು ಎಷ್ಟು ವಿಚಾರಗಳು ಇಂಥದ್ದೇ ಮುಂದುವರಿಬೇಕು ಅನ್ನುವಂತಹ ಮಾತನ್ನ ಪ್ರಶ್ನೆಯನ್ನ ಜನ ಸಹಜವಾಗಿ ಕೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಅಕ್ರಮ ಗೋಸಾಗಣೆ ಆಗ್ತಾಯಿದೆ ಅಂತೇಳಿ ನಮ್ಮ ಒಂದಿಬ್ಬರು ಕಾರ್ಯಕರ್ತರು ಅಥವಾ 3 ಜನ ಕಾರ್ಯಕರ್ತರು ಒಂದು ಕಂಟೈನರ್ನ ಪ್ರಶ್ನೆ ಮಾಡಿದ್ದಾರೆ. ಬಟ್ ಆ ಕಂಟೈನರ್ನಲ್ಲಿ ಅಕ್ರಮ ಗೋಗಳು ಇದ್ದದ್ದು ಗೊತ್ತಾಗಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿ ಆ ಕಂಟೈನರ್ನ ಮುಂದಕ್ಕೆ ಕಳಿಸಿದ್ದಾರೆ. ಕಳಿಸಿದ ಮೇಲೆ ನಮ್ಮ ಇನ್ನೊಬ್ಬ ಕಾರ್ಯಕರ್ತಗೆ ಮೆಸೇಜ್ ಗೊತ್ತಾದಾಗ ಶಿವ SRK ಅಂತೇಳಿ ಆತ ಪ್ಲೇಸ್ಗೆ ಹೋದ ತಕ್ಷಣ ಈತನ್ನ ಉಳಿದಿರ್ತಕ್ಕಂಥ 3 ಮೇಲೆ ದೊಣ್ಣೆ ಕಲ್ಲು ಕಟ್ಟೆಗಳಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅಲ್ಲಿ ನ್ಯಾಷನಲ್ ಲೇಔಟ್ ಅಂತಿದೆ. ಬಕ್ರೀದ್ ಹಬ್ಬದ ಬಕ್ರೀದ್ ಹಬ್ಬದ ದಿನ ಒಂದು 15 ದಿನ ಸುಮಾರಿಂದ 2-3 ಕಂಟೈನರ್ ಗಾಡಿಗಳು ಹಿಡಿದು FIR ಮಾಡಿ ಅರೆಸ್ಟ್ ಮಾಡಿಸಿ ಗಾಡಿಗಳೆಲ್ಲ ಸೀಜ್ ಮಾಡಿಸಿರುವಂಥದ್ದು ಘಟನೆ ಅವರಿಗೆಲ್ಲ ಗೊತ್ತಿದೆ. ಆದಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಇದು ನಮ್ಮ ಕಾರ್ಯಕರ್ತರು ಇಬ್ಬರು ಕಾರ್ಯಕರ್ತರು ಅವ್ರು ಯಾವುದೇ ಮಾಹಿತಿ ಇಲ್ಲಾರ್ದೆ ಹೋಗಿ ಕಂಟೈನರ್ ಲಾರಿಯನ್ನು ತಡೆದಿದ್ದಾರೆ. ತಡೆದ ಮೇಲೆ ಅವ್ರು ಏನು ಮಾಡಿದ್ದಾರೆ, ಪರವಾನಗಿ ಕೇಳಿದ್ದಾರೆ. 2021 ಗೋರಕ್ಷಣೆ ನಿಷೇಧ ಕಾಯ್ದೆ ಜಾರಿ ನಿಷೇಧ ಇದ್ರೂ ಸಹ ಇವ್ರು ಯಾವುದೇ ಪರವಾನಗಿ ಇಲ್ಲಾರ್ದೆ, ಯಾವುದೇ ಒಂದು ರಸೀದಿ ಇಲ್ಲಾರ್ದೆ, ಯಾವುದೋ ಒಂದು APMCದು ಇದಿರಲಾರ್ದೆ ಇವರು ಓಪನ್ ಆಗಿ ರಾಜರೋಷವಾಗಿ ಪೊಲೀಸ್ ಅವರಿಗೆ ಗೊತ್ತಿದ್ರೂ ಯಾವುದೇ ಕಾರಣಕ್ಕೆ ಅಕ್ರಮವಾಗಿ ಅಂತ ನಡೆಯುವಂಥ ಲೇಔಟಲ್ಲಿನೂ ಇವರು